ಇಂದಿನ ದಿನಾಂಕ ಡಿಸೆಂಬರ್ ತಿಂಗಳ 17ನೇ ತಾರೀಕು. ಈ ದಿನದ ಪಂಚಾಂಗ ಶ್ರೀ ವಿಶ್ವಾಸನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ. ಬುಧವಾರ ಡಿಸೆಂಬರ್ 17. ತ್ರಯೋದಶಿ ತಿಥಿ ರಾತ್ರಿ 1:52 ಇದೆ. ಆ ನಂತರ ಚತುರ್ದಶಿ ಆರಂಭ ಆಗುತ್ತೆ. ವಿಶಾಖ ನಕ್ಷತ್ರ ಸಂಜೆ 5:25 ಇದೆ. ಆನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಸುಕರ್ಮ ಯೋಗ ಮತ್ತು ಗರಕರಣ ಇದೆ. ಇವತ್ತು ತ್ರಯೋದಶಿ ಆದ್ದರಿಂದ ಯಾವುದೇ ತೊಂದರೆ ಇಲ್ಲ. ಆದರೆ ವಿಶಾಖ ನಕ್ಷತ್ರದಲ್ಲಿ ಸಾಮಾನ್ಯವಾಗಿ ಯಾವುದೇ ಮಂಗಳ ಕಾರ್ಯಗಳನ್ನು ಮಾಡಬಾರ್ದು. ಆದರೆ ಈ ಹಿಂದೆ ಆರಂಭಿಸಿರುವ ಕೆಲಸ ಕಾರ್ಯಗಳನ್ನು ಮುಂದುವರೆಸಿದ್ರೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗಲ್ಲ, ಸುಸೂತ್ರವಾಗಿ ಅದು ಪೂರ್ಣಗೊಳ್ಳುತ್ತೆ. ಇನ್ನು ಇಂದಿನ ಈ ಸೂರ್ಯೋದಯವನ್ನು ಆಧರಿಸಿ ಈ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 12:20 1:45 ಇರುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸ ಮಾಡಲ್ಲ. ಇನ್ನು ಯಮಗಂಡ ಕಾಲ ಬೆಳಗ್ಗೆ 8:02 ಸಂಜೆ 9:28 ಇರುತ್ತೆ. ಪ್ರತಿದಿನ ಹೇಳ್ತಾನೆ ಇದ್ದೀನಿ, ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು, ಹೊಸ ವಾಹನ ಕೊಳ್ಳಬಾರ್ದು, ಹಾಗೆಯೇ ಹೊಸ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಇನ್ನು ಇಂದಿನ ರಾಶಿಫಲದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯಲ್ಲಿ ಹುಟ್ಟಿರೋರಲ್ಲಿ ನಿಮ್ಮ ಮನೆಯಲ್ಲಿ ಈ ದಿನ ನಿಮ್ಮ ತಾಯಿ ಅವರ ಮಾತಿಗೆ ಪ್ರತಿಯೊಬ್ಬರೂ ಒಪ್ಪಿಗೆಯನ್ನು ನೀಡಬೇಕಾಗತ್ತೆ. ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದನ್ನು ನಿರ್ವಹಣೆಯ ಜವಾಬ್ದಾರಿಯನ್ನು ನಿಮ್ಮ ತಾಯಿಯವರೇ ತಗೋತಾರೆ. ಹಾಗೆ ಅವರ ರೀತಿ ನೀತಿಗಳು ಸಹ ಪ್ರತಿಯೊಬ್ಬರಿಗೂ ಒಂದು ರೀತಿ ಮಾದರಿಯಾಗಿ ಬದಲಾವಣೆಗೊಳ್ಳುತ್ತೆ. ಆದರೆ ನಿಮ್ಮ ಸಹಾಯ ಸಹಕಾರ ಪ್ರತಿಯೊಬ್ಬರಿಗೂ, ಬರೀ ನಿಮ್ಮ ತಾಯಿ ಅಥವಾ ಇನ್ನೊಬ್ಬರು ಅಂತಲ್ಲ, ಕುಟುಂಬದ ಎಲ್ಲ ಸದಸ್ಯರಿಗೂ ಸಹ ಬೇಕಾಗುತ್ತೆ. ಇಲ್ಲಿ ನಿಮ್ಮ ಮನಸ್ಸಿನಲ್ಲೇನಾದರೂ ಒಂದು ಮನೆ ಕೊಡಬೇಕು, ಇಲ್ಲ ಜಮೀನನ್ನು ಕೊಡಬೇಕು ಅನ್ನೋ ಬಯಕೆ ಅಥವಾ ಆಸೆ ಇದ್ದರೆ ಅದರ ಆರಂಭ ಈ ದಿನದಿಂದ ಮಾಡ್ತೀರಿ. ಹೊಸ ವಾಹನವನ್ನು ಕೊಡ್ತೀರಿ. ನಿಮ್ಮ ಬಳಿ ಇರುವ ಹಳೆಯ ವಾಹನವನ್ನು ಆತ್ಮೀಯರಿಗೆ ಒಂದು ಕಾಣಿಕೆಯ ರೂಪದಲ್ಲಿ ಕೊಟ್ಬಿಡ್ತೀರಿ. ಇನ್ನು ಅನಿರೀಕ್ಷಿತ ಧನ ಲಾಭ ಇದೆ. ಇವಾಗ ಕೈ ತುಂಬ ಹಣ ಬಂದ್ಬಿಡ್ತು ಅಂತ ಅದನ್ನು ತೊಗೊಂಡು ಹೋಗ್ಬಿಟ್ಟು ಯಾವುದಕ್ಕೂ ಖರ್ಚು ಮಾಡಿಬಿಡಲ್ಲ. ಏನು ಮಾಡ್ತೀರಪ್ಪ ಅಂದರೆ, ಮುಂದಿನ ಜೀವನಕ್ಕಾಗಿ, ಮಕ್ಕಳ ಜೀವನಕ್ಕಾಗಿ ಅದನ್ನು ಒಂದು ಒಳ್ಳೆಯ ಯೋಜನೆಯಲ್ಲಿ ವಿನಿಯೋಗಿಸ್ತೀರಿ. ಅದು ಇದೆ. ಏನಪ್ಪ ಅಂದರೆ, ನೀವು ಸುಖ ಸಂತೋಷದಿಂದ ಜೀವನ ಮಾಡ್ತೀರಿ, ಕುಟುಂಬದಲ್ಲಿ ಯಾವುದೇ ತೊಂದರೆ ಇರಲ್ಲ. ಅದೇ ಉದ್ಯೋಗ ಕ್ಷೇತ್ರದಲ್ಲಿ ಅದರ ವಿಚಾರಕ್ಕೆ ಬಂದಾಗ ನೀವು ನಿಮ್ಮ ದರ್ಪವನ್ನು ತೋರಿಸ್ತೀರಿ. ಅದರಲ್ಲೂ ನೀವೇನಾದರೂ ಅಧಿಕಾರಿಗಳಾಗಿದ್ದಲ್ಲಿ, ಉನ್ನತ ವರ್ಗದಲ್ಲಿ ಇದ್ದಲ್ಲಿ ನೀವಿವತ್ತು ಎಲ್ಲರ ಮೇಲೆ ನಿಮ್ಮ ದರ್ಪವನ್ನು ತೋರಿಸ್ತೀರಿ. ಪ್ರತಿಯೊಬ್ಬರನ್ನು ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕು, ಆ ರೀತಿ ಮಾಡ್ತೀರಿ. ಇದರಿಂದ ಪ್ರತಿಯೊಬ್ಬರ ಒಂದು ವಿರೋಧವನ್ನು ನೀವು ಎದುರಿಸಬೇಕಾಗತ್ತೆ. ಆ ಕಾರಣದಿಂದ ಇವತ್ತು ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಹೊಂದಿಕೊಂಡು ಬಾಳಬೇಕು. ಮುಖ್ಯವಾಗಿ ಉದ್ಯೋಗ ಸ್ಥಾನದಲ್ಲಿ ಪ್ರೀತಿ ವಿಶ್ವಾಸ ಅನ್ನೋ ಮಾತು ಬರುತ್ತಾ ಅಂತ ಕೇಳ್ಬೋದು. ಎಲ್ಲಿ ಬೇಕಾದ್ರೂ ಬರ್ಬೋದು. ಸ್ನೇಹ ಸಂಬಂಧ ಪ್ರತಿಯೊಂದು ಕಡೆಯೂ ಇರುತ್ತೆ, ಪ್ರಾಣಿ ಪಕ್ಷಿಗಳಲ್ಲೂ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ. ಆದರೆ ಅನಗತ್ಯ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ, ಆ ಒಂದು ಸೂಚನೆಗಳಿವೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ, ಎಚ್ಚರಿಕೆ ತಪ್ಪಬೇಡಿ. ವೃಷಭ ರಾಶಿಯಲ್ಲಿ ಜನಿಸಿದವರು ಇವತ್ತು ಇವರು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಕೂಡ ಅದರಿಂದ ಉತ್ತಮ ಮಟ್ಟದ ಯಶಸ್ಸು ದೊರೆಯುತ್ತೆ. ಕೆಲವೊಮ್ಮೆ ಇವರ ಮನಸ್ಸಿಗೆ ಏನಪ್ಪ ಅನಿಸುತ್ತೆ ಅಂದರೆ, ಕೆಲವೊಂದು ಕೆಲಸ ಕಾರ್ಯಗಳನ್ನು ತಾನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಅದನ್ನು ಆರಂಭ ಮಾಡಿದ್ರೂ ಅದರಲ್ಲಿ ಯಶಸ್ಸು ಗಳಿಸೋಕ್ಕೆ ಸಾಧ್ಯ ಇಲ್ಲ, ನಷ್ಟವಾಗತ್ತೆ ಅನ್ನೋ ಒಂದು ಈ ಭಾವನೆ ಇರುತ್ತೆ. ಅದೇನಪ್ಪ ಆಗುತ್ತೆ ಅಂದರೆ, ನಷ್ಟ ಆಗಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಇವರಿಗೆ ಯಶಸ್ಸು ಮತ್ತು ಲಾಭನೇ ಉಂಟಾಗುತ್ತೆ. ಈ ಕಾರಣದಿಂದ ಕುಟುಂಬದ ಪ್ರತಿಯೊಬ್ಬರೂ ಅಷ್ಟೇ ಇವರನ್ನೇ ಅವಲಂಬಿತರಾಗ್ತಾರೆ. ಅವರ ಸ್ವಂತ ಕೆಲಸ ಕಾರ್ಯಗಳನ್ನು ಸಹ ಇವರ ಮೂಲಕ ಮಾಡಿಸ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಸಂತೋಷ ಮನೆ ಮಾಡಿರುತ್ತೆ. ಇನ್ನು ಹೊಸ ವಾಹನವನ್ನು ಕೊಳ್ಳುವ ಒಂದು ಸಾಧ್ಯತೆಗಳಿವೆ. ಕುಟುಂಬದ ಸದಸ್ಯರ ಜೊತೆಯಲ್ಲಿ ಪಾಲುಗಾರಿಕೆಯ ವ್ಯಾಪಾರವನ್ನು ಆರಂಭಿಸುವ ಸೂಚನೆಗಳು ಕಾಣಿಸ್ತಾ ಇದೆ. ಈಗಾಗಲೇ
ನಿಮ್ಮದು ಪಾಲುಗಾರಿಕೆಯ ವ್ಯಾಪಾರ ಇದ್ದರೆ, ಬೇರೆಯವ್ರ ಜೊತೆ ಇದ್ದರೆ, ಆ ಒಂದು ಒಪ್ಪಂದವನ್ನು ಇಲ್ಲಿಗೆ ಕಡಿತಗೊಳಿಸಿ ಏನು ಮಾಡ್ತೀರಪ್ಪ ಅಂದರೆ ಆ ಬಂಡವಾಳವನ್ನು ನಿಮ್ಮ ಸ್ವಂತ ಒಂದು ಕುಟುಂಬದ ಸದಸ್ಯರಿಗಾಗಿ ಅಥವಾ ನಿಮ್ಮ ಬಾಳ ಸಂಗಾತಿ ಅಥವಾ ಮಕ್ಕಳಿಗೋಸ್ಕರ ಯಾವುದೋ ಒಂದು ಯೋಜನೆ ವಿನಿಯೋಗಿಸ್ತೀರಿ. ಅಂದರೆ ಹಣಕಾಸನ್ನು ಉಳಿಸುವಂತಹ ಸಾಧ್ಯತೆಗಳು ತುಂಬ ಇದೆ. ಇನ್ನು ಈ ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮನ್ನು ಪರೀಕ್ಷೆ ಮಾಡಬೇಕು ಅಂತಾನೆ ನಿಮ್ಮ ಕೈಲೇ ಆಗದೇ ಇರುವಂತಹ ಕೆಲಸ ಕಾರ್ಯಗಳನ್ನು ಕೊಡ್ತಾರೆ. ಅದು ನೀವು ಯಾವುದಕ್ಕೂ ಬಗ್ಗಲ್ಲ. ನೀವು ಯಶಸ್ವಿಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಿ. ಇದರಿಂದ ಬೇರೆಯವರಿಗೆ ನಿಜಕ್ಕೂ ಆಶ್ಚರ್ಯ ಉಂಟಾಗುತ್ತೆ. ಏನೇ ಆಶ್ಚರ್ಯ ಉಂಟಾದರೂ ಕೂಡ ನಿಮ್ಮ ಸ್ಥಾನಮಾನವನ್ನು, ನಿಮ್ಮ ವರಮಾನವನ್ನು ಯಾರೂ ಕಿತ್ಕೊಂಬಕ್ಕಾಗಲ್ಲ. ನಿಮ್ಮ ಹಿರಿಯ ಅಧಿಕಾರಿಗಳ ಮೆಚ್ಚುಗೆಯನ್ನು ಗಳಿಸ್ತೀರಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಹಾಗೆ ಖರ್ಚು ವೆಚ್ಚನೂ ಇರುತ್ತೆ. ಎಚ್ಚರಿಕೆಯಿಂದ ಇರಿ. ಆರೋಗ್ಯದ ಬಗ್ಗೆ ಯೋಚನೆ ಬೇಡ. ಉತ್ತಮ ಆರೋಗ್ಯವನ್ನು ನೀವು ಅನುಭವಿಸ್ತೀರಿ. ಮಿಥುನ ರಾಶಿಯಲ್ಲಿ ಜನಿಸಿರೋರು ಇವತ್ತು ಅನಿರೀಕ್ಷಿತವಾದಂತಹ ಬೆಳವಣಿಗೆಗಳು ಈ ಕುಟುಂಬದಲ್ಲಿ ನಡೆಯುತ್ತೆ. ಅದು ಎಂತಹ ಬೆಳವಣಿಗೆಗಳು ಅಂದರೆ, ಕುಟುಂಬದಲ್ಲಿ ಯಾರ ಮನಸ್ಸಿನಲ್ಲೂ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಮನೆಯನ್ನಾಗಲಿ ಅಥವಾ ಜಮೀನನ್ನಾಗಲಿ ಮಾಡಬೇಕು ಅಂತ ಇರಲ್ಲ. ಆದರೆ ಏನಾಗುತ್ತೆ, ನಿಮ್ಮ ಕುಟುಂಬದ ಹಿರಿಯ ಸದಸ್ಯರು, ನಿಮ್ಮ ತಂದೆ, ನಿಮ್ಮ ತಾಯಿ ಅಥವಾ ಅವಳಿನ ದೊಡ್ಡವರು, ಅತ್ತೆ ಮಾವ ಯಾರೋ ಇರಲಿ, ತಂದೆ, ತಾತ, ಅಜ್ಜಿ, ಇಂಥವ್ರು ಏನು ಮಾಡ್ತಾರಪ್ಪ ಅಂದರೆ ಒಂದು ರೀತಿ ಹಠದ ಗುಣವನ್ನು ತೋರಿಸ್ತಾರೆ. ಯಾರೆಷ್ಟೇ ಒಂದು ಬುದ್ಧಿವಾದ ಹೇಳಿದ್ರು ಕೇಳಲ್ಲ, ಎಷ್ಟೇ ಬೇಡಿಕೊಂಡ್ರೂ ಕೇಳಲ್ಲ. ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಜಮೀನನ್ನು ಮಾರಾಟ ಮಾಡುವತ್ತ ಒಂದು ದಾಪುಕಾಲು ಹಾಕ್ತಾರೆ. ಅನಿವಾರ್ಯವಾಗಿ ಪ್ರತಿಯೊಬ್ಬರೂ ಸಹ ಇದಕ್ಕೆ ಒಂದು ಸಹಮತವನ್ನು ನೀಡ್ತಾರೆ. ಆದರೆ ನೀವು ಮಾತ್ರ ಇದನ್ನು ವಿರೋಧಿಸ್ತೀರಿ. ಈ ಕಾರಣದಿಂದ ಕುಟುಂಬದಲ್ಲಿ ನೀವು ಏಕಾಂಗಿಯಾಗಿ ಉಳಿತೀರಿ. ನಿಮ್ಮ ಕಷ್ಟ ನಷ್ಟ ಅಂತ ಹೇಳಿದ್ರು ಕೂಡ ಯಾರೊಬ್ಬರು ನಿಮ್ಮ ಸಹಾಯಕ್ಕೆ ನಿಲ್ಲಲ್ಲ. ಈ ಕಾರಣದಿಂದ ಎಚ್ಚರವಾಗಿರಿ. ಇನ್ನು ನಿಮ್ಮದು ಸ್ವಂತ ವ್ಯವಹಾರ ಇದ್ದರೆ ನಿಧಾನಗತಿಯಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ವರಮಾನವನ್ನು ಅಥವಾ ಲಾಭವನ್ನು ನೀವು ಪಡಿತೀರಿ. ತೊಂದರೆ ಇಲ್ಲ. ಯಾರಿಗೂ ಸಾಲವನ್ನು ಕೊಡಬೇಡಿ, ಹಾಗೆ ಬೇರೆಯವರಿಂದ ಸಾಲದ ಹಣವನ್ನು ತೊಗೋಬೇಡಿ. ಕಾರಣ ಏನಪ್ಪ ಅಂದರೆ, ನೀವು ಸಾಲ ಕೊಟ್ಟಿರೋ ಹಣ ವಾಪಸ್ ಬರೋಲ್ಲ. ಸಾಲ ತೊಗೊಂಡ್ರೆ ನೀವು ವಾಪಸ್ ಆ ಹಣನ ಕೊಡೋಕ್ಕಾಗಲ್ಲ. ಈ ದಿನದ ವಿಚಾರ ಅದು ನಿಮಗೋಸ್ಕರ. ಇನ್ನು ನಿಮ್ಮ ತಂದೆಯವರು ಇನ್ನೂ ಉದ್ಯೋಗದಲ್ಲಿತ್ತು ಅಂದರೆ ಏನು ಮಾಡ್ತಾರೆ ಅಂದರೆ, ತಾವು ಉದ್ಯೋಗವನ್ನು ಬಿಟ್ಟು ಆ ಉದ್ಯೋಗವನ್ನು ಕುಟುಂಬದ ನಿರುದ್ಯೋಗಿ ಸದಸ್ಯರಿಗೆ ನೀಡ್ತಾರೆ. ಇದರಿಂದ ನಿಮ್ಮ ಕುಟುಂಬದಲ್ಲಿ ಸಹ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇಂತಹ ಒಂದು ಬೆಳವಣಿಗೆಗಳು ಕಾಣುತ್ತೆ. ಒಟ್ಟಾರೆ ಸ್ವಲ್ಪ ಇವತ್ತು ಮಾನಸಿಕವಾಗಿ ಆ ಸದೃಢತೆ ಅಂತ ಏನು ಹೇಳ್ತೀವಿ ಅದು ಕಮ್ಮಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ. ಉತ್ತಮ ಆದಾಯ ಇರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಕಟಕ ರಾಶಿಯಲ್ಲಿ ಜನಿಸಿರೋರು ಏನು ಮಾಡ್ತಾರಪ್ಪ, ಇವರು ಮೊದಲು ಅವರು ಎಲ್ಲಿರ್ತಾರೆ ಆ ಸುತ್ತಮುತ್ತಲಿನ ವಾತಾವರಣ ಸುಂದರವಾಗಿ ಕಾಣಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅದರಲ್ಲೂ ಮುಖ್ಯವಾಗಿ ಇವರ ಮನೆಯನ್ನು ಸುಂದರವಾಗಿಸಬೇಕು ಅಂತ ಅತಿ ಆಕರ್ಷಕ ವಸ್ತುಗಳನ್ನು ಅಥವಾ ಪದಾರ್ಥಗಳನ್ನು ಕೊಡ್ತಾರೆ. ಇದಕ್ಕೆ ಅಧಿಕವಾದ ಮಟ್ಟದಲ್ಲಿ ಹಣವನ್ನು ಸಹ ಖರ್ಚು ಮಾಡ್ತಾರೆ. ಏನು ಮಾಡ್ತಾರೆ, ಕುಟುಂಬದಲ್ಲಿ ಇವರ ಈ ರೀತಿ ನೀತಿಗಳನ್ನು ವಿರೋಧಿಸ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಸ್ವಲ್ಪ ವಾದ ವಿವಾದಗಳಿರುತ್ತೆ. ಇಲ್ಲಿ ನೀವು ಯಾವತ್ತೂ ಸೋಲಲ್ಲ, ನಿಮ್ಮ ಕುಟುಂಬದಲ್ಲಿ ಅವರುಗಳು ಸೋಲಲ್ಲ. ಇದರಿಂದ ಈ ಕಾರಣದಿಂದ ನಿಮ್ಮಿಬ್ಬರ ಜಗಳ ನೆರೆಹೊರೆಯವರಿಗೆ ಒಂದು ರೀತಿಯಲ್ಲಿ ಮನರಂಜನೆ ಆಗುತ್ತೆ. ನೆನಪಿನಲ್ಲಿಟ್ಕೊಂಡಿರಿ. ಸಾಧ್ಯವಾದಷ್ಟು ಶಾಂತಿ ಸಂಯಮದಿಂದ ವರ್ತಿಸಿ. ಬೇರೆಯವ್ರನ್ನ ಬೈದು ಹೇಳಿದ್ರೆ ಏನೂ ಸಾಧ್ಯ ಆಗಲ್ಲ. ಬುದ್ಧಿವಂತಿಕೆಯಿಂದ ಆಗುವಂತಹ ಕಷ್ಟ ನಷ್ಟಗಳ ಬಗ್ಗೆ ವಿವರಣೆ ನೀಡಿದರೆ ನಿಮ್ಮ ಮನಸ್ಸಿನಲ್ಲಿರುವಂತೆ ನಿಮ್ಮ ಕುಟುಂಬದ ಕೆಲಸ ಕಾರ್ಯಗಳು ಮುಂದುವರ್ಕೊಂಡು ಹೋಗುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ. ನಿಮಗೆ ಒಂದು ಎಲ್ಲರ ಸಹಾಯ ಸಿಗುತ್ತೆ. ನಿಮಗೆ ಒಂದು ರೀತಿಯ ಶಾಂತಿ ನೆಮ್ಮದಿ ಸಹ ಇರುತ್ತೆ, ಅದರಲ್ಲಿ ಡೌಟ್ ಬೇಡ. ಇನ್ನು ಈ ಉದ್ಯೋಗದ ವಿಚಾರಕ್ಕೆ ಬಂದಾಗ ನಿಮ್ಮ ಹೆಸರಿನಲ್ಲಿ ಕೆಲವರು ಅಂದರೆ ನಿಮ್ಮ ಕೈಯ ಸಂಗಡ ಕೆಲಸವನ್ನು ನಿರ್ವಹಣೆ ಮಾಡೋರು ಏನು ಮಾಡ್ತಾರೆ, ನಿಮ್ಮ ಹೆಸರಿನಲ್ಲಿ
ಕೆಲವೊಂದು ತಪ್ಪು ಕೆಲಸಗಳನ್ನು ಮಾಡ್ತಾರೆ. ತಪ್ಪು ಕೆಲಸಗಳನ್ನು ಇನ್ನೇನೋ ಕಾನೂನು ಬಾಹಿರ ಕೆಲಸ ಅಂತಲ್ಲ, ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಂಬೋದಾಗ್ಬೋದು, ಅಥವಾ ನಿಮ್ಮ ಹೆಸರು ಹೇಳ್ಬಿಟ್ಟು ಅವರು ತಮ್ಮ ಸೆಕ್ಷನ್ನ ಚೇಂಜ್ ಮಾಡಿಸ್ಕೊಂಬೋದಾಗ್ಬೋದು. ಇದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾರೆ. ನೀವೇನು ಮಾಡ್ತೀರಿ, ಇದನ್ನು ದೊಡ್ಡ ಪ್ರಮಾಣವನ್ನಾಗಿ ಮಾಡ್ತೀರಿ, ಎಲ್ಲರೊಂದಿಗೆ ಜಗಳವನ್ನು ಕಾಯ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಒಟ್ಟಾರೆ ನೆಮ್ಮದಿಯ ಕೊರತೆ ಕಂಡು ಬರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಹಾಗೆ ಆರೋಗ್ಯದಲ್ಲಿ ಸಹ ಯಾವುದೇ ಏರುಪೇರು ಕಂಡುಬರಲ್ಲ, ಉತ್ತಮ ಆರೋಗ್ಯ ನೆಮ್ಮದಾಗುತ್ತೆ. ಸಿಂಹ ರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ಇವರು ಏನಪ್ಪ ಅಂದರೆ, ಈ ಉದ್ಯೋಗದಲ್ಲಿ ಇರ್ತಾರಲ್ಲ, ಅವರಿಗೆ ಯಾವುದೇ ರೀತಿಯ ಬೆನಿಫಿಟ್ಸ್ ಗೊತ್ತಿಲ್ಲ. ಸುಮ್ಮನೆ ಹೋಗಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು. ಇವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ತುಂಬ ದಿನದಿಂದ ಆಗದೇ ಇದ್ದ ಕೆಲವೊಂದು ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನೆಲೆಗೂಡಿರುತ್ತೆ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಇವರ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ಉತ್ತಮ ಅಂದರೆ ಧನಾತ್ಮಕ ಪ್ರತಿಕ್ರಿಯೆಗಳು ಇರೋದಿಲ್ಲ. ಈ ಕಾರಣದಿಂದ ಇವರು ಕೆಲಸವನ್ನು ತೊರೆದು ಈ ಸ್ವಂತ ಉದ್ಯೋಗವನ್ನು ಮಾಡೋದು, ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡೋದು, ಏನಾದರೂ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆದರೆ ಕುಟುಂಬದಲ್ಲಿನ ಮಹಿಳಾ ಸದಸ್ಯರು ಇವರ ಮನಸ್ಸನ್ನು ಬದಲಾಯಿಸ್ತಾರೆ. ಯಾವುದೇ ಒಂದು ಕೆಲಸದಲ್ಲಿ ಕೈ ಹಾಕಿದರೂ ಕೂಡ ಇವರ ಒಂದು ಅಪಜಯ ಇವಾಗ ಇವರಿಗೆ ಒಂದು ರೀತಿಯ ವರದಾನವಾಗಿ ಬದಲಾವಣೆ ಆಗುತ್ತೆ. ಕುಟುಂಬದಲ್ಲಿ ಮಾತ್ರವಲ್ಲದೆ ಸಮಾಜದಲ್ಲಿ ಸಹ ಇವರಿಗೆ ಉತ್ತಮ ವಾತಾವರಣ ನಿರ್ಮಿತವಾಗುತ್ತೆ. ಉತ್ತಮ ಹೆಸರು, ಸ್ಥಾನ, ಪ್ರತಿಷ್ಠೆ ಎಲ್ಲ ಸಿಗುತ್ತೆ. ಇನ್ನು ಈ ಒಂದು ಕುಟುಂಬದಲ್ಲಿ ಯಾವ ರೀತಿಯ ಬದಲಾವಣೆ ಇರುತ್ತೆ ಅಂದರೆ, ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಬೇಸರ ಉಂಟಾಗಬೇಕು, ಆ ಬೇಸರವನ್ನು ನೀವು ಮರೀಲೇಬೇಕು, ಆ ರೀತಿ ಇರುತ್ತೆ. ಆದ್ದರಿಂದ ಎಚ್ಚರಿಕೆ ಇರಲಿ, ಇನ್ನೇನಿಲ್ಲ. ಸುಖ ಸಂತೋಷದಿಂದ ಜೀವನವನ್ನು ಇವತ್ತು ಅಂತ ಹೇಳ್ತೀರಿ. ನಿಮ್ಮದು ಸ್ವಂತ ವ್ಯಾಪಾರ ವ್ಯವಹಾರವಿದ್ದರೆ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಲಾಭ ಸಿಗುತ್ತೆ. ಒಂದು ವೇಳೆ ಅದರಲ್ಲಿ ಪಾಲುಗಾರರಿದ್ದರೆ ಅವರಿಗಿಂತ ನಿಮಗೆ ಹೆಚ್ಚಿನ ಲಾಭಾಂಶ ದೊರೆಯುತ್ತೆ. ಯಾವುದೇ ಒಂದು ಸಂದೇಹ ಅದರಲ್ಲಿ ಬೇಡ. ಸಾಧ್ಯವಾದಷ್ಟು ಕೋಪವನ್ನು ಕಮ್ಮಿ ಮಾಡಿಕೊಳ್ಳಿ, ಹಠದ ಗುಣವನ್ನು ಕಮ್ಮಿ ಮಾಡಿಕೊಳ್ಳಿ. ನಾನು ಹೇಳೋದು, ನಾನು ನೋಡೋದೆಲ್ಲ ಸರಿ ಅನ್ನೋ ಒಂದು ಭಾವನೆಯಿಂದ ಈಚೆ ಬನ್ನಿ. ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾತ್ರ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಆ ಒಂದು ತೊಂದರೆಯಿಂದ ಹೊರಬರೋದು ತುಂಬ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು, ಇವರ ಜೀವನದಲ್ಲಿ ಇವತ್ತು ಒಳ್ಳೆಯ ಪರಿವರ್ತನೆಗಳಿರುತ್ತೆ. ಹಾಗೆ ಇವರ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಉತ್ತಮ ಸಹಾಯ ಸಹಕಾರನೂ ಸಿಗುತ್ತೆ, ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಇಲ್ಲೇನಾಗುತ್ತೆ, ಈ ಕುಟುಂಬದ ವಿಚಾರಕ್ಕೆ ಬಂದಾಗ ಹಲವು ಕಾರ್ಯಕ್ರಮಗಳನ್ನು ಅಥವಾ ಕೆಲಸ ಕಾರ್ಯಗಳನ್ನು ಇವರು ತುಂಬ ಮನಸ್ಸಿಟ್ಟು ಸರಿಯಾದ ರೀತಿಯಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇದರ ಒಂದು ಪ್ರತಿಫಲ ಕೇವಲ ಇವರಿಗೆ ಬರಲ್ಲ, ಇವರ ಸೋದರರಿಗೆ ಸಹ ಬರುತ್ತೆ. ಇದೊಂದು ಸಹಜ ಒಂದು ಕುಟುಂಬ ಅಂದಮೇಲೆ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಇವರಿಗೆ ಸಿಗೋ ಪ್ರತಿಫಲಕ್ಕಿಂತ ಅವರಿಗೆ ಜಾಸ್ತಿ ಅನುಕೂಲತೆಗಳು ಕಂಡು ಬರುತ್ತೆ. ಕಷ್ಟಪಡೋದು ಇವರು, ಅವರಿಗೆ ಅನುಕೂಲತೆ ಜಾಸ್ತಿ, ಈ ಥರ ಆಗಿಬಿಡುತ್ತೆ. ಇದಕ್ಕೆ ಯಾರೂ ಕಾರಣರಾಗಲ್ಲ. ಇವರು ಮಾಡೋ ಒಂದು ಕೆಲಸ ಕಾರ್ಯಗಳೇ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಾರಣವಾಗುತ್ತೆ. ಇದರಿಂದ ಕುಟುಂಬದಲ್ಲಿ ಸ್ವಲ್ಪ ಬೇಸರ ಉಂಟಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಇರಲ್ಲ, ಇವರು ಯಾರ ಜೊತೆಯೂ ಮಾತನಾಡಲ್ಲ. ಕೊನೆಯಲ್ಲಿ ಎಷ್ಟೇ ಸಹನೆಯಿಂದ ಇದ್ದರೂ ಕೆಲವೊಮ್ಮೆ ಕುಟುಂಬದಲ್ಲಿ ವಾದ ವಿವಾದ ಸಹ ನಡೆಯುತ್ತೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ, ಇವರ ಜೊತೆ ಯಾರು ತುಂಬ ಅನ್ಯೋನ್ಯವಾಗಿರ್ತಾರೆ ಅವರು ಇವರಿಗೆ ತಿಳಿಯದಂತೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಇವರ ವಿಚಾರದಲ್ಲಿ. ಅಂದರೆ ಇವರೇ ಏನೋ ಹೇಳಿದ್ರು ಅಂತ ಒಂದು ವಿಚಾರವನ್ನು ಸ್ಪ್ರೆಡ್ ಮಾಡೋದು, ಈ ವದಂತಿಯನ್ನು ಹರಡೋದು, ಇಂತಹ ಕೆಲಸವನ್ನು ಮಾಡ್ತಾರೆ. ಈ ಕಾರಣದಿಂದ ತಮ್ಮದಲ್ಲದ ತಪ್ಪಿಗೆ ಇವರು ಉದ್ಯೋಗ ಕ್ಷೇತ್ರದಲ್ಲಿ ಬೇಸರವನ್ನು ಅನುಭವಿಸಬೇಕಾಗತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋದರೂ ಕೂಡ ಇವರಿಗೆ ಸರಿಯಾದಂತಹ ಸಹಕಾರವೂ ಸಿಗಲ್ಲ, ಹಾಗೆ ಹಿರಿಯ ಅಧಿಕಾರಿಗಳಿಂದ ಉತ್ತಮ ಮಾರ್ಗದರ್ಶನ ಸಹ ಸಿಗಲ್ಲ. ಆದ್ದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ನಿರಾಸೆ ಇವತ್ತಿದೆ.
ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ವಾಯುದೋಷ ಅಂತ ಕಂಡುಬರುತ್ತೆ, ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ತುಲಾ ರಾಶಿಯಲ್ಲಿ ಜನಿಸಿರೋರು ಇವತ್ತು ಈ ಮನೆಯ ವಿಚಾರದಲ್ಲಿ ಅಥವಾ ಮನೆಯ ಕೆಲಸ ಕಾರ್ಯದ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ. ಇವರು ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ, ಆದರೆ ಕುಟುಂಬದ ಸದಸ್ಯರಿಗೆ ಇವರ ಒಂದು ಕಾರ್ಯನಿರ್ವಹಣೆಯ ಮೇಲೆ ಒಂದು ನಂಬಿಕೆ ಇರಲ್ಲ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಅನಾವಶ್ಯಕವಾಗಿ ಪರಸ್ಪರ ವಾದ ವಿವಾದಗಳು ಉಂಟಾಗುತ್ತೆ. ಈ ಯಾವಾಗ ವಾದ ವಿವಾದಗಳು ಉಂಟಾಗುತ್ತೆ ಮನೆಯ ನೆಮ್ಮದಿ ಕೆಡುತ್ತೆ, ಮನೆಯ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ, ಯಾವುದನ್ನೂ ಸುಲಭವಾಗಿ ಮುಂದುವರಿಸೋದಕ್ಕೆ ಸಾಧ್ಯ ಆಗಲ್ಲ. ಅದೇ ನೀವು ಏನು ಮಾಡ್ತೀರಿ, ನಿಮ್ಮ ಸ್ವಂತ ಕೆಲಸ ಕಾರ್ಯದಲ್ಲಿ ಅದರಲ್ಲೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಬೇರೊಬ್ಬರ ಮಾತನ್ನು ಕೇಳಲ್ಲ, ಯಾರನ್ನೂ ಸಲಹೆ ಸೂಚನೆಯನ್ನು ಕೇಳಿ ಅದನ್ನು ಪಾಲಿಸಲ್ಲ, ಸ್ವಂತ ನಿರ್ಧಾರಗಳಿಗೆ ಬದ್ಧರಾಗ್ತೀರಿ. ನಿಮ್ಮ ಸ್ವಂತ ನಿರ್ಧಾರಗಳು ಬೇರೆಯವರನ್ನು ಚಕಿತಗೊಳಿಸುತ್ತೆ. ಕಾರಣ ಏನಪ್ಪ ಅಂದರೆ ನೀವು ಅದರಲ್ಲಿ ಆ ಮಟ್ಟದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇದರಿಂದ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಬೇಸರದ ವಾತಾವರಣ ಇದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಸಂತೋಷವಿರುತ್ತೆ. ಇದಕ್ಕೆ ಕಾರಣ ನಿಮಗೆ ಸಿಗುವಂತಹ ಆ ಯಶಸ್ಸು. ಇನ್ನು ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ನಿಮ್ಮ ಈ ಸಹೋದ್ಯೋಗಿಗಳು ಏನಪ್ಪ ಮಾಡ್ತಾರೆ ಅಂದರೆ ಅವರ ತಪ್ಪನ್ನು ಮರೆ ಮಾಡ್ತಾರೆ, ಅವರ ಅಪೂರ್ಣಗೊಂಡ ಕೆಲಸಗಳನ್ನು ನಿಮಗೆ ಒಪ್ಪಿಸ್ತಾರೆ. ವಿಧಿ ಇಲ್ದಿರ ನೀವು ಆ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಇಲ್ಲೇನಾಗುತ್ತೆ, ಕಷ್ಟಪಡೋದೆಲ್ಲ ನೀವು, ಹೆಸರು ಇನ್ನೊಬ್ಬರಿಗೆ, ಅಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಅದೇನೇ ಆದರೂ ಕೂಡ ಯಾವುದಕ್ಕೂ ಎದೆಗುಂಡಲ್ಲ. ಕಾರಣ ಏನಪ್ಪ ಅಂದರೆ ನಿಮಗೆ ಭವಿಷ್ಯದ ಬಗ್ಗೆ ಚಿಂತನೆ ಇರುತ್ತೆ. ಆದ್ದರಿಂದ ಸಂತೋಷದಿಂದಾನೇ ಪ್ರತಿಯೊಂದನ್ನು ಸ್ವೀಕಾರ ಮಾಡ್ತೀವಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರೋದು ಅಗತ್ಯ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಒಂದು ಆಸಕ್ತಿ ಅಥವಾ ಆಸೆ ಇದ್ದರೆ ಅದು ಪೂರ್ಣಗೊಳ್ಳುವಂತಹ, ಸಾಕಾರಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಾರಣ ಏನಪ್ಪ ಅಂದರೆ ನಿಮಗೆ ಕುಟುಂಬದ ಹಿರಿಯ ಸದಸ್ಯರ ಮಾತ್ರವಲ್ಲದೆ ಸಮಾಜದ ಸಹಾಯ ಅಥವಾ ಸಹಕಾರ ಸಹ ನಿಮಗೆ ಸಿಗುತ್ತೆ. ಈ ಕಾರಣದಿಂದ ಯಾವುದೇ ತೊಂದರೆ ಇಲ್ಲ. ಕೆಲವರಂತೂ ವಿದೇಶಕ್ಕೆ ತೆರಳುವ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಹಾಗೆಯೇ ನಿಮಗೆ ವಿದೇಶಿ ಭಾಷೆಗಳನ್ನು ಅಭ್ಯಾಸ ಮಾಡುವ ಅವಕಾಶ ಸಿಗುತ್ತೆ. ಹಾಗೆ ವಿದೇಶಿ ಸಂಸ್ಥೆಯ ಒಂದು ಈ ನೇತೃತ್ವ ಅಥವಾ ನಾಯಕತ್ವ ನಿಮಗೆ ಸಿಗುತ್ತೆ. ಅದನ್ನು ನೀವೇ ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಅದರಲ್ಲೂ ಸಹ ಯಶಸ್ಸನ್ನು ಕಾಣ್ತೀರಿ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ನಿಮ್ಮ ಬುದ್ಧಿ ಮತ್ತು ನೀವು ಆಡುವ ಮಾತುಗಳು ಏನಿರುತ್ತೆ ಒಂದಕ್ಕೊಂದು ಸರಿ ಹೊಂದಲ್ಲ. ಒಳ್ಳೆಯ ಬುದ್ಧಿ ಇರುತ್ತೆ, ಮಾತಿನಲ್ಲಿ ಅದನ್ನು ನೀವು ತೋರಿಸ್ಕೊಂಬಲ್ಲ. ಪ್ರತಿಯೊಬ್ಬರ ಮನಸ್ಸಿಗೂ ಬೇಸರ ಉಂಟಾಗುವಂತೆ ನೀವು ಮಾತನ್ನು ಆಡ್ತೀರಿ. ಆದ್ದರಿಂದ ಆಡುವ ಮಾತಿನ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ, ಅದಲ್ಲದೆ ಬೇರೆ ಇನ್ನೇನಿಲ್ಲ. ಇನ್ನು ಲೋಹ ಅಥವಾ ಯಂತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಗಳಿಸ್ತೀರಿ. ನಿಮ್ಮ ಮೊಮ್ಮಕ್ಕಳು ಅವರ ಒಂದು ಸಹಯೋಗದಲ್ಲಿ ಹೊಸ ವ್ಯಾಪಾರ ಅಥವಾ ಯಾವುದೋ ಒಂದು ಸಂಸ್ಥೆ, ಸಾರ್ವಜನಿಕ ಸಂಸ್ಥೆಯನ್ನು ಆರಂಭಿಸುವ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಚೂರಿ ಏರುಪೇರು ಉಂಟಾಗುವುದು, ಎಚ್ಚರಿಕೆ ಇರಲಿ. ಹಾಗೆ ನೀವು ಸಾಧ್ಯವಾದಷ್ಟು ವಾಹನವನ್ನು ಚಲಾವಣೆ ಮಾಡುವ ವೇಳೆ ಎಚ್ಚರಿಕೆಯಿಂದಲೂ ತುಂಬ ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಯೋಚನೆ ಬೇಡ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ವಹಿಸೋದು ಒಳ್ಳೆಯದು. ಧನುರಾಶಿಯಲ್ಲಿ ಹುಟ್ಟಿರೋರು ಇವರ ವ್ಯಾಪಾರ ವ್ಯವಹಾರಗಳು ಏನಪ್ಪ ಆಗುತ್ತೆ ಅಂದರೆ ಪರರ ಪಾಲಾಗುತ್ತೆ. ಅಥವಾ ಇವರು ತಮ್ಮ ವ್ಯಾಪಾರ ವ್ಯವಹಾರದ ವಿಚಾರದಲ್ಲಿ ಬೇರೆಯವರ ಮೇಲೆ ಅವಲಂಬಿತರಾಗಿರ್ತಾರೆ. ಈ ಕಾರಣದಿಂದ ಉತ್ತಮ ಮಟ್ಟದಲ್ಲಿ ಲಾಭವನ್ನು ಗಳಿಸಿದರೂ ಕೂಡ ಅದರಲ್ಲಿ ಹೆಚ್ಚಿನ ಪಾಲು ಇವರಿಗೆ ಸಿಗಲ್ಲ, ಬೇರೆ ಹೋಗುತ್ತೆ. ಈ ಕಾರಣದಿಂದ ಸಾಧ್ಯವಾದಷ್ಟು
ಸ್ವತಂತ್ರವಾಗಿ ನಿಮ್ಮ ಹಣಕಾಸಿನ ಒಂದು ವ್ಯವಹಾರವನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಒಂದು ವೇಳೆ ಸಾಧ್ಯ ಆಗಲಿಲ್ಲ ಅಂದರೆ ನಿಮ್ಮ ಆತ್ಮೀಯರನ್ನು ನಂಬಿ ಬೇರೆಯವರ ಹಿಂದೆ ಹೋಗೋದು ತುಂಬ ತಪ್ಪಾಗುತ್ತೆ. ಈ ದಿನ ವಿಚಾರಕ್ಕೆ ನಿಮ್ಮ ರೀತಿಯನ್ನು ನೋಡಿ, ನಿಮ್ಮ ಕಷ್ಟವನ್ನು ನೋಡಿ ನಿಮ್ಮ ತಾಯಿಯವರಿಗೆ ಸ್ವಲ್ಪ ಮನಸ್ಸಿಗೆ ತುಂಬ ಬೇಸರ ಉಂಟಾಗುತ್ತೆ. ಈ ಕಾರಣದಿಂದ ಅವರ ಆರೋಗ್ಯದಲ್ಲಿ ಸಹ ಏರುಪೇರು ಉಂಟಾಗುವ ಸಾಧ್ಯತೆಗಳಿವೆ. ಸುತ್ತಮುತ್ತ ಇಲ್ಲ ನಿಮಗೆ ಫ್ರೆಂಡ್ಸೇ ಇರ್ತಾರೆ, ರಿಲೇಟಿವ್ಸೇ ಇರ್ತಾರೆ, ನಿಮ್ಮಿಂದ ಸಹಾಯ ಪಡೆದವರೇ ಇರ್ತಾರೆ. ಆದರೆ ಇವತ್ತು ಯಾರೊಬ್ಬರು ಬಂದು ನಿಮಗೆ ಯಾವುದೇ ರೀತಿ ಸಹಾಯವನ್ನು ಮಾಡಲ್ಲ. ಕುಟುಂಬದ ವಿಚಾರದಲ್ಲಾಗ್ಬೋದು, ಬೇರೆ ಯಾವುದೇ ವಿಚಾರ ಆಗ್ಬೋದು. ಈ ಕಾರಣದಿಂದ ಕುಟುಂಬದಲ್ಲಿ ಒಂದು ರೀತಿಯ ಆತಂಕದ ಮನೋಭಾವನೆ ಇವತ್ತು ತುಂಬಿರುತ್ತೆ. ಈ ಉದ್ಯೋಗದ ವಿಚಾರಕ್ಕೆ ಬಂದಾಗ ಅನಿವಾರ್ಯವಾಗಿ ನೀವು ಉದ್ಯೋಗವನ್ನು ಬದಲಾಯಿಸಲೇಬೇಕಾಗತ್ತೆ. ಉದ್ಯೋಗವನ್ನು ಬದಲಾಯಿಸುವ ಒಂದು ವಿಚಾರದಲ್ಲಿ ಒಂದು ಸೂಕ್ತ ನಿರ್ಣಯವನ್ನು ಇವತ್ತು ಯಾರೊಬ್ಬರ ಮಾತನ್ನೂ ಕೇಳದೆ ತಗೋತೀರಿ. ಈ ಕಾರಣದಿಂದ ಬೇರೆಯವರಿಗೂ ಸಹ ನಿಮ್ಮ ಬಗ್ಗೆ ಒಂದು ರೀತಿ ಹೆಮ್ಮೆ ಉಂಟಾಗುತ್ತೆ. ಅದೇ ರೀತಿ ನಿಮಗೆ ದೂರದ ಸಂಬಂಧಿಯೊಬ್ಬರು ಹೊಸ ಉದ್ಯೋಗವನ್ನು ಕೊಡಿಸುವಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಉದ್ಯೋಗ ಇಲ್ಲದೆ ಖಂಡಿತವಾಗಲೂ ಇರಲ್ಲ. ನಿಮ್ಮ ತಂದೆಯವರ ಅಥವಾ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ಬುದ್ಧಿ ಚತುರತೆ ನಿಮ್ಮಲ್ಲಿ ಖಂಡಿತ ಇರುತ್ತೆ. ಮಕರ ರಾಶಿಯಲ್ಲಿ ಜನಿಸಿರೋರು, ನಿಮಗೆ ಒಂದು ಈ ಕೌಟುಂಬಿಕ ವಿಚಾರದಲ್ಲಿ ಯಾರೊಬ್ಬರ ಒಂದು ಸಲಹೆಯೂ ಇರಲ್ಲ. ಹಾಗೆಯೇ ನೀವು ಹೀಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನಿಮ್ಮ ಕುಟುಂಬದ ಹಿರಿಯರಿಂದ ಸೂಚನೆ ಸಹ ನಿಮಗೆ ಬರೋಲ್ಲ. ಈ ಕಾರಣದಿಂದ ಏನಪ್ಪ ಮಾಡ್ತೀರಿ ನೀವು ಅಂದರೆ, ನಿಮ್ಮ ಕೌಟುಂಬಿಕ ಕೆಲಸ ಕಾರ್ಯಗಳಲ್ಲಿ ನಿಮ್ಮದೇ ಆದಂತಹ ಸ್ವಂತ ನಿಲುವನ್ನು ಕಾಣ್ತೀರಿ. ಸ್ವತಂತ್ರವಾಗಿ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೊಳ್ಳೇಬೇಕು ಅನ್ನೋ ಒಂದು ರೀತಿಯನ್ನು ಮುಂದುವರಿತೀರಿ. ಇದು ಒಂದು ರೀತಿ ಒಳ್ಳೆಯದೇ ಆಗಿರುತ್ತೆ. ಆದರೆ ಕುಟುಂಬದ ಸದಸ್ಯರು ಇದನ್ನು ಒಪ್ಪೋದಕ್ಕೆ ಹಿಂದೇಟಾಗ್ತಾರೆ. ಈ ಕಾರಣದಿಂದ ನಿಮ್ಮ ಒಳ್ಳೆಯ ಕೆಲಸಗಳು ಸಹ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತೆ. ಆದ್ದರಿಂದ ಹೆಚ್ಚಿನ ಧೈರ್ಯವನ್ನು ತಗೋಬೇಕು, ಆತ್ಮವಿಶ್ವಾಸ ಬೆಳೆಸ್ಕೋಬೇಕು. ಒಂದು ಮರೆಮಾಚಿರೋ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲರಿಗೂ ಗೊತ್ತಾಗೋ ಥರ ಮಾಡಬೇಕು. ಆಗ ಕುಟುಂಬದಲ್ಲಿ ನಿಮಗೆ ವಿಭಿನ್ನವಾದಂತಹ ಸ್ಥಾನಮಾನ ಸಿಗುತ್ತೆ. ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇರಲ್ಲ. ನಿಮ್ಮ ನೀತಿಯನ್ನು ನೀವು ಬಿಡಲ್ಲ, ಬೇರೆಯವರು ಅದನ್ನು ಒಪ್ಪಲ್ಲ, ಆ ರೀತಿ ಇರುತ್ತೆ. ಈ ಕಾರಣದಿಂದ ಈ ದಿನ ಪೂರ್ತಿ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಹಿರಿಯಾಧಿಕಾರಿಗಳು ಮತ್ತು ನಿಮ್ಮ ಜೊತೆ ಕೆಲಸ ಮಾಡೋರು ಇವರ ಮಧ್ಯೆ ಸೇರ್ಕೋತೀರಿ. ಅವರಿಬ್ಬರು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ, ನಿಮ್ಮನ್ನು ಟೀಕೆ ಮಾಡ್ತಾರೆ. ಈ ಕಾರಣದಿಂದ ಮಾನಸಿಕವಾಗಿ ಮಾನಸಿಕ ಸದೃಢತೆಯನ್ನು ಕಳ್ಕೊತೀವಿ. ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ವಿಚಿತ್ರ ಅನುಭವ ಉಂಟಾಗುತ್ತೆ. ಹಾಗೆಯೇ ಈ ತಲೆನೋವು ಅಥವಾ ತಲೆ ತಿರುಗೋದು ಇಂತಹ ಸಮಸ್ಯೆಗಳು ನಿಮಗೆ ಎದುರಾಗುತ್ತೆ. ಅದರಿಂದ ಸಾಧ್ಯವಾದಷ್ಟು ಮೌನವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸಿ, ಅವಕಾಶವನ್ನು ಬಂದಾಗ ಬಿಟ್ಕೊಳ್ಬೇಡಿ. ಸಮಯಕ್ಕೆ ಸರಿಯಾಗಿ ಬದಲಾಗುವ ಗುಣ ಇವತ್ತು ನಿಮಗೆ ಬೇಕೇ ಬೇಕು. ಆಗ ಮಾತ್ರ ಹಣಕಾಸಿನ ತೊಂದರೆಯಿಂದ ನೀವು ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಕುಂಭರಾಶಿಯವರ ವಿಚಾರ ಏನಪ್ಪ ಅಂದರೆ, ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ದುಷ್ಪರಿಣಾಮಗಳು ಉಂಟಾದರೂ ಅಥವಾ ಕೆಲಸ ಕಾರ್ಯಗಳು ತಪ್ಪಾದ ರೀತಿಯಲ್ಲಿ ನಡೆದರೂ ಕೂಡ ನಿಮ್ಮ ಈ ತಾಯಿಯವರು ಅದರ ಮಧ್ಯೆ ಪ್ರವೇಶ ಮಾಡ್ತಾರೆ, ಅದನ್ನು ಬದಲಾಯಿಸ್ತಾರೆ. ಅದು ಯಾವುದೇ ರೀತಿಯಲ್ಲಿ ತೊಂದರೆ ಉಂಟಾಗಬಾರ್ದು, ಆ ರೀತಿ ಅವರು ನೋಡ್ಕೋತಾರೆ. ಈ ಕಾರಣದಿಂದ ಕುಟುಂಬದ ವ್ಯವಹಾರದಲ್ಲಿ ನಿಮ್ಮ ಒಂದು ಪಾಲುಗಾರಿಕೆ ಆಗಲಿ ಅಥವಾ ನಿಮ್ಮ ಭಾಗವಹಿಸುವಿಕೆ ಆಗಲಿ ಇವತ್ತು ಕಂಡು ಬರೋಲ್ಲ. ಕೇವಲ ಏನು ತಿನ್ನಬೇಕು, ತಿನ್ನಕ್ಕೆ ಮನೆ ಬೇಕು, ಊಟ ಮಾಡೋಕ್ಕೆ ಮನೆ ಬೇಕು, ನಿದ್ದೆ ಮಾಡೋಕ್ಕೆ ಮನೆ ಬೇಕು, ಇಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಮನೆಯಲ್ಲಿರುವ ಹಲವು ಹಳೆಯ ಸಮಸ್ಯೆಗಳು ಏನಾಗುತ್ತೆ, ಇವುಗಳಿಗೆ ನೀವು ಪರಿಹಾರವನ್ನು ಕಂಡುಹಿಡಿಯೋರಲ್ಲಿ ಯಶಸ್ಸನ್ನು ಕಾಣ್ತೀರಿ. ದೂರದ ಸಂಬಂಧಿಕರ
ಒಂದು ಈ ಸಮಾರಂಭಕ್ಕೆ ಹೋಗ್ತೀರಿ, ಒಂದು ರೀತಿ ಅವರು ಸಹ ಈ ಕಾಟಾಚಾರಕ್ಕೆ ನಿಮ್ಮನ್ನು ಕರೆದಿರ್ತಾರೆ, ಬರಲಿ ಬಿಡಲಿ ಅಂತ. ಆದರೆ ನೀವು ಅಲ್ಲಿ ಹೋದಾಗ ಅಲ್ಲಿದ್ದ ಉಳಿದ ಜನರು ಏನಪ್ಪ ಮಾಡ್ತಾರೆ ಅಂದರೆ ನಿಮ್ಮನ್ನು ಗುರುತಿಸ್ತಾರೆ, ನಿಮಗೆ ವಿಶೇಷವಾದಂತಹ ಗೌರವ ಮತ್ತು ಸ್ಥಾನಮಾನವನ್ನು ಕೊಡ್ತಾರೆ. ಈ ಕಾರಣದಿಂದ ನಿಮಗೆ ಒಂದು ರೀತಿ ಆತ್ಮವಿಶ್ವಾಸ ಸಹ ಬೆಳೆಯುತ್ತೆ, ಮನಸ್ಸಿಗೆ ಸಂತೋಷ ಸಹ ಆಗುತ್ತೆ. ಅದೇ ಈ ಉದ್ಯೋಗದ ವಿಚಾರಕ್ಕೆ ಬಂದಾಗ ನೀವು ಮಾಡೋ ಒಂದೇ ಒಂದು ತಪ್ಪು ಏನಪ್ಪ ಅಂದರೆ ನಿಮ್ಮ ಕೈಯಲ್ಲಿ ಆಗದ ಕೆಲಸವನ್ನು ಸಹ ಒಪ್ಕೋತೀರಿ. ಕಾರಣ ಒಂದೇ, ನಿಮ್ಮ ಮನಸ್ಸಿನಲ್ಲಿರೋ ವಿಚಾರ ಏನು ಅಂದರೆ ಇವತ್ತು ನನಗೆ ಒಳ್ಳೆಯ ಹೆಸರು ಬರಬೇಕು, ಯಾವುದೇ ಕೆಲಸ ಕಾರ್ಯಗಳನ್ನು ನಾನೊಬ್ಬನೇ ಏಕಾಂಗಿಯಾಗಿ ಮಾಡಬೇಕು ಅಂತ. ಆದರೆ ನಿಮ್ಮದೇ ಆದ ತಪ್ಪಿನಿಂದಾಗಿ ಉದ್ಯೋಗದಲ್ಲಿ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಅಡಚಣೆಗಳನ್ನು ಅಥವಾ ಸೋಲನ್ನು ಅನುಭವಿಸಲೇಬೇಕಾಗುತ್ತೆ. ಇದಕ್ಕೆ ಸಿದ್ಧರಾಗಿರಬೇಕು. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದರೆ ಒಳ್ಳೆಯದು ಅಂತ ಕಂಡುಬರುತ್ತೆ. ರಾಶಿಚಕ್ರದ ಕೊನೆಯ ಭಾವ ಅಥವಾ ಕೊನೆಯ ರಾಶಿ ಮೀನ. ಈ ಮೀನ ರಾಶಿಯವರು ಸಾಧ್ಯವಾದಷ್ಟು ಈಗಿನ ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ಮನಸ್ಸಿನಲ್ಲಿ ಯಾವುದೇ ವಿಚಾರಕ್ಕೂ ಭಯ ಪಡಬಾರದು. ಕಾರಣ ಏನಪ್ಪ ಅಂದರೆ ಇವತ್ತು ಇವರು ಸಣ್ಣ ಪುಟ್ಟ ಒಂದು ಸೋಲಿಗೂ ಸಹ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಮನಸ್ಸಿಗೆ ಸಾಕಷ್ಟು ನೋವನ್ನು ಉಂಟು ಮಾಡ್ಕೋತಾರೆ. ಆದ್ದರಿಂದ ಗಾಬರಿಯಿಂದ ಹೊರಬರಬೇಕು, ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ಆಗ ನಿಮ್ಮ ಕೆಲಸ ಕಾರ್ಯಗಳು, ಅದರಲ್ಲೂ ಕುಟುಂಬಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಯಾವುದೇ ತೊಂದರೆ ಇಲ್ಲದಿರ ಪೂರ್ಣಗೊಳ್ಳುತ್ತೆ. ಅದರಲ್ಲಿ ಯಶಸ್ಸನ್ನು ಸಹ ನೀವು ಕಾಣ್ತೀರಿ. ಯಾವುದೇ ಒಂದು ಈ ಸಂದೇಹ ಅನ್ನೋದು ಬೇಡ. ನಿಮಗೆ ಒಂದು ರೀತಿ ಅದೃಷ್ಟ ಇದೆ. ಕಾರಣ ಏನಪ್ಪ ಅಂದರೆ ಯಾವುದೇ ಬಂಡವಾಳ ಇಲ್ಲದೆ ಕುಟುಂಬದ ಸದಸ್ಯರ ಜೊತೆ ಪಾಲುಗಾರಿಕೆಯ ವ್ಯಾಪಾರದಲ್ಲಿ ತೊಡಗ್ತೀರಿ. ನೀವು ಏನು ಇನ್ವೆಸ್ಟೇ ಮಾಡಿರಲ್ಲ, ಆದರೆ ಬರೋ ಲಾಭದಲ್ಲಿ ನಿಮಗೆ ಸಿಂಹಪಾಲು ಸಿಗುತ್ತೆ. ಈ ಕಾರಣದಿಂದ ಇವತ್ತು ಕಷ್ಟ ನಷ್ಟಗಳು ಕಮ್ಮಿ ಇರುತ್ತೆ, ಸುಖ ಸಂತೋಷ ಜಾಸ್ತಿ ಇರುತ್ತೆ. ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಕುಟುಂಬದ ವಿಚಾರ ಇದಾದರೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಗಳಿರಲ್ಲ. ಕೇವಲ ಹಳೆಯ ಕಟ್ಟುಪಾಡುಗಳಿಗೆ, ಹಳೆಯ ರೀತಿ ನೀತಿಗಳಿಗೆ ಜೋತಾಡಿಕೊಂಡೇ ಹೋಗಬೇಕಾಗತ್ತೆ. ಅಲ್ಲಿ ನಿರಾಸೆಯ ಒಂದು ದೊಡ್ಡ ಮೂಟೆನೇ ನಿಮ್ಮನ್ನು ಕಾಯ್ತಿರುತ್ತೆ. ನಿಮ್ಮ ಮನಸ್ಸಿನಲ್ಲಿರುವ ಒಂದು ಕಾರ್ಯಯೋಜನೆಯನ್ನು ರೂಪಿಸೋಕ್ಕೆ ಸಾಧ್ಯ ಆಗಲ್ಲ. ನಿಮ್ಮಲ್ಲಿರುವ ಪ್ರತಿಭೆಯನ್ನು ಯಾರಿಗೂ ತೋರಿಸೋದಕ್ಕೂ ಸಾಧ್ಯ ಆಗಲ್ಲ. ಬಂದ ಅವಕಾಶವನ್ನು ಬಳಸ್ಕೋಬೇಕು. ಅಲ್ಲಿರುವ ಒಂದು ಆ ಸನ್ನಿವೇಶಕ್ಕೆ ಹೊಂದಿಕೊಂಡು ನಡಿಬೇಕಾಗತ್ತೆ. ಇದು ವಿಧಿ ಇಲ್ಲ, ನೀವು ಇದನ್ನು ಒಪ್ಕೊಳ್ಳೇಬೇಕು, ಒಪ್ಕೋತೀರ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ ಹೈಪರ್ ಅಸಿಡಿಟಿ ಆಗ್ಬೋದು, ಇಲ್ಲ ಅಜೀರ್ಣತೆ ಉಂಟಾಗ್ಬೋದು, ಇಲ್ಲ ಕಿಬ್ಬೊಟ್ಟೆಯಲ್ಲಿ ನೋವು ಕಂಡು ಬರ್ಬೋದು. ಇಂತಹ ತೊಂದರೆಗಳು ನಿಮ್ಮನ್ನು ಇವತ್ತು ಕಾಡುವ ಸಾಧ್ಯತೆಗಳಿವೆ.